ಏನು ಯೋಚನೆ ಮಾಡಬೇಡ, ಎಲ್ಲ ರೆಡಿ ಇದೆ. ದೇಸಾಯಿ ಕುಟುಂಬನ ನಮ್ಮ ವಶಕ್ಕೆ ತಗೊಳ್ಳೋದಷ್ಟೇ ಬಾಕಿ. ಜಾನಕಿ ಮನಸ್ಸು ವಿಷು ಕಡೆ ವಾಲ್ಬೇಕು, ಹಾಗೆ ನೋಡ್ಕೊ. ಶಾರದಕ್ಕನ ಜೊತೆ ಇವನ್ಗೇನು ಕೆಲಸ? ಇವರಿಬ್ರು ಯಾಕೆ ಇಲ್ಲಿ ಮೀಟ್ ಮಾಡ್ತಾ ಇದ್ದಾರೆ? ಶಾರದಕ್ಕಂಗೆ ಶಾಂತನು ಏನಾಗಬೇಕು? ಓ, ಇದೇ ಕಾರಣಕ್ಕೆ ರಾಧಿಕಾ ಶಾಂತನ ಮೇಲೆ ಅನುಮಾನ ಪಡ್ತಾ ಇರೋದು. ಈಗ ನಾನು ಸುಮ್ಮನೆ ಇರೋಕ್ಕಾಗಲ್ಲ. ಇವನು ಯಾರು, ಎಲ್ಲಿಂದ ಬಂದು ನಮ್ಮ ಆಶ್ರಮಕ್ಕೆ ಸೇರ್ಕೊಂಡಿದ್ದಾನೆ ಕಂಡುಹಿಡಿಲೇಬೇಕು. ರಾಧಿಕಾ, ಆ ಶಾಂತನು ಒಂದು ಕೆಟ್ಟ ಹುಳು, ಯಾವುದೋ ದುರುದ್ದೇಶ ಇಟ್ಕೊಂಡೆ ಈ ಆಶ್ರಮಕ್ಕೆ ಬಂದಿದ್ದಾನೆ. ಅವನ ಕಾಯಿಲೆ ನೆಪ ಅಷ್ಟೇ. ಯಾಕೆ ಚಿಕ್ಕ ಯಜಮಾನ್ರೆ, ಏನಾಯ್ತು? ಆಮೇಲೆ ನಿನಗೆ ಗೊತ್ತಾಗುತ್ತೆ. ಎಲ್ಲಿ ಅವನು? ಆಶ್ರಮದಲ್ಲಿ ಇಲ್ಲ, ಎಲ್ಲೋ ಹೊರಗಡೆ ಹೋಗಿರ್ಬೇಕು. ಚಿಕ್ಕ ಯಜಮಾನ್ರೆ, ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ರಾಧಿಕಾ, ನೋಡಮ್ಮ, ಪದೇ ಪದೇ ಕೇಳ್ತಾ ಇದ್ದೇನೆ. ಶಾಂತನು ಬಗ್ಗೆ ನಿಂಗೆ ಏನಾದ್ರು ಗೊತ್ತಿದ್ರೆ ಮುಚ್ಚು ಮರ ಇಲ್ಲದೆ ಹೇಳು. ಹೆದರ್ಕೋಬೇಡ. ಅವನ ಬಗ್ಗೆ ನನಗೇನು ಗೊತ್ತಿಲ್ಲ. ಇಲ್ಲ ರಾಧಿಕಾ, ನೀನೇನೋ ಮುಚ್ಚಿಡ್ತಾ ಇದೀಯಾ. ಹಾಗೇನಿಲ್ಲ, ಆದರೆ ಅವನ ಆಶ್ರಮಕ್ಕೆ ಬಂದು ಸೇರ್ಕೊಂಡಿರೋದು ಅವನ ಕಾಯಿಲೆ ವಾಸಿಯಾಗಲಿ ಅನ್ನೋ ಒಂದೇ ಉದ್ದೇಶಕ್ಕಲ್ಲ ಅನ್ನೋದಂತೂ ಸತ್ಯ. ಈಗ ನೋಡಿ, ಎಲ್ಲೋ ಚಿಕ್ಕ ಯಜಮಾನ್ರೆ, ಶಾಂತನು ಬರ್ತಾ ಇದ್ದಾನೆ ನೋಡಿ. ವಿಚಾರಿಸ್ಕೊಂಡ್ಬರ್ತೇನೆ. ಓ ಚಂದ್ರ ಸರ್, ಏನು ಅಪರೂಪಕ್ಕೆ ಆಶ್ರಮ ಕಡೆ ಬಂದ್ಬಿಟ್ಟಿದ್ದೀರಾ? ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ತಾವು ಚೆನ್ನಾಗಿದ್ದೀರಾ? ನಮ್ಗೇನ್ ಸರ್, ಆಶ್ರಮದ್ದೇ ದೇಸಾಯಿ ಮನೆಯವರ ಕೃಪೆಯಿಂದ ಆದಷ್ಟು ಬೇಗ ಹುಷಾರಾಗ್ತೀನಿ. ಬಹಳ ಸಂತೋಷ. ಎಲ್ಲಿಗೆ ಹೋಗಿದ್ರು? ಆಶ್ರಮದಿಂದ ಹೊರಗಡೆ ಹೋಗೋಗಿಲ್ವಲ್ಲ, ಗೊತ್ತು ತಾನೆ? ಗೊತ್ತಿದೆ ಸರ್, ಹೀಗೆ ಒಬ್ರನ್ನ ಭೇಟಿ ಮಾಡ್ಬೇಕಾಗಿತ್ತು, ಹೋಗಿದ್ದೆ ಅಷ್ಟೇ. ಯಾರನ್ನು? ಯಾಕೆ ಸುಮ್ಮನಾಗ್ಬಿಟ್ರೆ? ನಾನು ಕೇಳಿದ್ದೇನೋ ತಪ್ಪಾಯ್ತಾ? ಚೇಚೆ, ಆಶ್ರಮ ನಿಮ್ದು, ನೀವು ಕೇಳೋದ್ರಲ್ಲಿ ಏನ್ ತಪ್ಪಿದೆ ಸರ್? ಹೀಗೆ ನಮ್ಮ ಸ್ನೇಹಿತರೊಬ್ರು ಸ್ವಲ್ಪ ಅರ್ಜೆಂಟಾಗಿ ಮಾತಾಡ್ಬೇಕು ಬಾ ಅಂತ ಕರೆದಿದ್ರು, ಅದಕ್ಕೆ ಹೋಗಿದ್ದೆ. ಓ ಹೌದಾ, ಸರಿ ಸರಿ. ಸರಿ ಸರ್, ಔಷಧಿ ತಗೋಬೇಕು, ಬರ್ತೀನಿ. ನೋಡಿದ್ರ ಚಿಕ್ಕ ಯಜಮಾನ್ರೆ, ಅವ್ನು ಮಾತಾಡ್ತಾ ಇದ್ದಿದ್ದು ನೋಡಿದ್ರೇ ಗೊತ್ತಾಗ್ತಿತ್ತು ಅವ್ನು ಸುಳ್ಳು ಹೇಳ್ತಿದ್ದಾನೆ ಅಂತ. ಹೌದಮ್ಮ, ನಾನು ಯಾವುದೇ ವಿಚಾರದಲ್ಲಿ ದುಡ್ಕೋದಿಲ್ಲ. ಆ ಶಾಂತನ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡು ಆಮೇಲೆ ನಿನ್ನ ಹತ್ರ ಮಾತಾಡ್ತೇನೆ. ಯಾವ ಜನ್ಮದಲ್ಲಿ ನಿನ್ನ ಗಂಡನ ಶತ್ರುಗಳಾಗಿದ್ವು, ಈ ಜನ್ಮದಲ್ಲಿ ನಮಗೆ ಹೀಗೆ ಕಾಡ್ತಾ ಇದ್ದಾರೆ. ಅಲ್ಲ, ಗೊತ್ತು ಗುರಿ ಇಲ್ದಿರೋ ರಾಧಿಕಾ ಮೇಲಿರೋ ಪ್ರೀತಿ ನಿನ್ನ ಮೇಲೆ ಇಲ್ಲದೆ ಹೋಯ್ತಲ್ಲಕ್ಕ. ನಿನ್ನ ನೆನ್ಸ್ಕೊಂಡ್ರೆ ಒಂಥರ ಆಗುತ್ತೆ, ಹೊಟ್ಟೆ ಉರಿಯುತ್ತೆ ನನಗೆ. ನಾನು ಏನು ಮಾಡಲಿ ನಂಜು? ನನ್ನ ಗಂಡನೂ ನನ್ನ ಮಾತು ಕೇಳ್ತಾ ಇಲ್ಲ, ನನ್ನ ಮಗಳು ನನ್ನ ಮಾತು ಕೇಳ್ತಾ ಇಲ್ಲ. ಇದೇ ನನ್ನ ಮನೆನೋ ಅಥವಾ ರಾಧಿಕನ ಮನೇಲಿ ನಾನಿದ್ದೀನೋ ಅನಿಸ್ತಾ ಇದೆ. ಅಲ್ಲ, ಯಾರ್ದ ಮೇಲೆ ಇರೋ ಅಕ್ರನಲ್ಲಿ ಒಂದು ಭಾಗನೂ ನನ್ನ ಮೇಲೆ ಇಲ್ವಲ್ಲ? ಆ ಶಾಂತನೂನೇ ಎಷ್ಟೋ ವಾಸಿ ಅನಿಸ್ತಾ ಇದೆ. ರಾಧಿಕನ ಮನೆಯಿಂದ ಹೊರಗೆ ಹಾಕಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾನೆ, ಬಾಯಿ ತುಂಬ ಅಕ್ಕ ಅಂತಾನೂ ಕರೀತಾನೆ.
ಅಕ್ಕ ಒಂದು ಮಾತು, ಶಾಂತನನ್ನು ನಾವು ಟಿಶ್ಯೂ ಪೇಪರ್ ಥರ ಯೂಸ್ ಮಾಡ್ಕೊಂಡು ಬಿಸಾಕಬೇಕು. ರಾಧಿಕನ್ ಮನೆಯಿಂದ ಹೊರ ಕಳ್ಸಿದ್ಮೇಲೆ ಒಂದಿಷ್ಟು ಬಕ್ಷೀಸ್ ಕೊಟ್ಟು ಅವನನ್ನು ಕಳಿಸ್ಬೇಕೆ ಹೊರತು ಅವನನ್ನು ನಾವು ತಲೆ ಮೇಲೆ ಕೂರಿಸ್ಕೋಬಾರ್ದು. ಹಾಂ, ಇನ್ನೂ ಒಂದು ಮಾತು, ನಿನ್ನ ಮಗಳು ಕೃಷ್ಣಂಗೆ ಟ್ರೀಟ್ಮೆಂಟ್ ಕೊಟ್ಟರೆ ನನಗೆ ಕೋಪ ಬರಬೇಕು. ಆದರೆ ಆ ಶಾಂತನಿಗೆ ಜಾಸ್ತಿ ಬರ್ತಿತ್ತು. ಇದನ್ನೆಲ್ಲ ನೋಡ್ತಾ ಇದ್ರೆ ಏನೋ ಸ್ಕೆಚ್ ಹಾಕ್ತಾ ಇದ್ದ ನಾವು. ಆದ್ರೆ ಅವನ ನಮ್ದೇ ಬೇರೆ ದಾರಿ ಇಲ್ವಲ್ಲ ನಂಜು. ನಾವಿಬ್ಬರೇ ಸೇರಿ ಏನ್ ಮಾಡಕ್ಕಾಗತ್ತೆ ಹೇಳು? ಅದಕ್ಕೆ ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಿದ್ದು. ಆದರೆ ಅಕ್ಕ, ನನಗೆ ಅನಿಸ್ತಿದೆ ಏನೋ ದೊಡ್ಡ ಅನಾಹುತ ನಡೆದೇ ನಡೆಯುತ್ತೆ. ನಾವು ರಾಧಿಕಾಯಿಂದ ಬಿದ್ದಿರೋ ಸತ್ಯ ನಿನ್ನ ಗಂಡಂಗೆ ಗೊತ್ತಾಗೋ ಸಾಧ್ಯತೆ ಇದೆ. ಅಥವಾ ಶಾಂತನ ಜೊತೆ ನಾವು ಸೇರಿರೋದು ನಿನ್ನ ಗಂಡ ಕಂಡು ಹಿಡಿಬೋದು. ಆಗೇನೋ ಮಾಡೋದು? ಏನು ಮಾಡೋದಾ? ಸುಮ್ಮನಿದ್ದು ಬಿಡೋದಷ್ಟೇ. ನಾವು ಅಂದ್ಕೊಂಡಿದ್ದೆ ಸತ್ಯ ಅಂತ ಸಾಧಿಸ್ಬೇಕು. ಶಾಂತನಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಬೇಕು. ನಿನಗೆ ಹೊಡೆದ್ರು ಬಡಿದ್ರು ನೀನು ಬಾಯಿ ಬಿಡೋ ಹಾಗಿಲ್ಲ. ನಾನು ಸತ್ರು ಬಾಯಿ ಬಿಡೋದಿಲ್ಲ ಬಿಡು ನಂಜು. ನನಗೆ ನನ್ನ ಮಕ್ಕಳು ಈ ಮನೇಲಿ ನೆಮ್ಮದಿಯಿಂದ ಬದುಕಬೇಕು. ಅದಕ್ಕೆ ರಾಧಿಕಾ ಈ ಮನೆಯಿಂದ ಹೊರಗೆ ಹೋಗ್ಬೇಕು. ಅದಕ್ಕೋಸ್ಕರ ನಾನು ಎಂಥ ನೋವು ಎಂಥ ಅವಮಾನ ಬೇಕಾದರೂ ಸಹಿಸ್ಕೊಳಕ್ಕೆ ತಯಾರಿದ್ದೀನಿ. ಗುಡ್, ಈಗ ಮೆಚ್ಚಿದೆ ನಿನ್ನ. ಆದರೆ ನಿನ್ನ ಮಗಳು ಯಾವಾಗ ಮೆಚ್ಚೋದು ಅಂತ ಹೇಳು. ಸಮಯ ಕೊಡು ನಂಜು, ಎಲ್ಲ ಒಂದೊಂದಾಗಿ ಮಾಡ್ಕೊಂಡು ಹೋಗೋಣ. ಆ ಹುಚ್ಚನ ಮನೆ ಬಾಗಿಲು ಮುಂದೆ ನಿಲ್ಲಿಸಿ, ಅಮ್ಮ ನಿನಗೋಸ್ಕರ ಏನು ತಂದಿದ್ದೀನಿ ನೋಡು ಅಂತ ಹೇಳ್ತಾಳೆ. ಆಮೇಲೆ ನೀನು ಮನೆ ಅಳಿಯ ಬಂದ ಅಂತ ಮನೆ ಮುಂದೆ ಕಾರ್ತಿಕ ದೀಪ ಹಚ್ಚಿ ಅವನನ್ನು ಒಳ ಕರ್ಕೊಳ್ಳಲ್ಲ ಅಂತ ಏನು ಗ್ಯಾರಂಟಿ? ಹಂಗ್ಯಾಕೆ ಯೋಚನೆ ಮಾಡ್ತೀನಿ ನಂಜು? ನೀವಿಬ್ರು ಯಾವಾಗಲೂ ಜೊತೆ ಜೊತೆಯಾಗಿರ್ತೀರಿ. ಶಿವರಾಜ್ಕುಮಾರ್ ಚಾರುಲತಾ ಜೋಡಿ ಹಾಕಿ ಸಿನಿಮಾದಲ್ಲಿದ್ದಂಗ. ಈಗ ಯಾಮಾರ್ಸೋದು ಅಷ್ಟೇ ನನ್ನನ್ನು. ಮೊದಲು ಆ ಹುಚ್ಚಿನ ಸಂಘ ಬಿಡೋದಕ್ಕೆ ಹೇಳು. ಅಮ್ಮ, ಮೊದಲು ನೀನು ಕೆಲವು ಹುಚ್ಚರಿಂದ ದೂರ ಇರು. ಅದು ನಿನಗೂ ಒಳ್ಳೇದು, ಈ ಮನೆಗೂ ಒಳ್ಳೇದು. ಯೋಗ್ಯತೆ ಇಲ್ಲದೆ ಇರೋರ್ನ ಈ ಮನೇಲಿ ಯಾಕೆ ಇಟ್ಕೊಂಡಿದ್ದಾರೋ ನನಗಂತೂ ಗೊತ್ತಾಗ್ತಿಲ್ಲ. ನೋಡ್ದೆ ಅಕ್ಕ, ಶಿವರಾಜ್ಕುಮಾರ್ ಚಾರ್ಲತಾ ಹುಟ್ಟ ಇದು ನಿನ್ನ ಮಗಳು ಹೇಳ್ದಾಗೆ ನಾನೊಂದ್ಸಲಿ ಕನ್ನಡಿಯಲ್ಲಿ ಮುಖ ನೋಡ್ಕೋಬೇಕು. ನನ್ನ ಮೇಲೆ ನನಗೆ ಡೌಟ್ ಆಗ್ತಿದೆ. ಯಾಕೋ ನಿನ್ಗೇನಾಗಿದೆ? ಒಳ್ಳೆ ರಾಜ್ಕುಮಾರ ಇದ್ದಂಗೆ ಇದೆಯಾ? ಹೌದು, ನೋಡಿದ್ನಲ್ಲ ನಿನ್ನ ಮಗಳು ನನ್ನನ್ನು ವಜ್ರಮುನಿ ಥರ ನೋಡ್ತೀಯಾಳೆ. ಓಹೋ, ಚಂದ್ರು ಅವರು. ನಮಸ್ತೆ ಗುರುಗಳೇ. ಕೃಷ್ಣ ಕೃಷ್ಣ, ಬಹಳ ದಿನಗಳ ನಂತರ ಆಶ್ರಮಕ್ಕೆ ಬಂದಿದ್ದೀರಿ. ಬನ್ನಿ. ಚೆನ್ನಾಗಿದ್ದೀರಾ ನೀವು? ಕೃಷ್ಣನ ದಯೆಯಿಂದ ನಾವೆಲ್ಲರೂ ಚೆನ್ನಾಗಿದ್ದೀವಿ. ದೇಸಾಯಿಗಳು ಹೇಗಿದ್ದಾರೆ? ಅವರು ಚೆನ್ನಾಗಿದ್ದಾರೆ. ಗುರುಗಳೇ, ಆಶ್ರಮದಲ್ಲಿ ಏನಾದ್ರು ಸಮಸ್ಯೆ ಇದೆಯಾ? ಛೇ, ದೇಸಾಯಿಗಳ ಆಶ್ರಮ ಅಂದಮೇಲೆ ಏನಾದರೂ ಅಡ್ಡಿ ಆತಂಕಗಳು ಇರೋದಕ್ಕೆ ಸಾಧ್ಯವೇ? ಎಲ್ಲ ಚೆನ್ನಾಗಿದೆ. ಗುರುಗಳೇ, ಆಶ್ರಮದಲ್ಲಿ ಒಂದು 100-150 ಅಥವಾ ಅದಕ್ಕಿಂತ ಹೆಚ್ಚಿನ ರೋಗಿಗಳಿದ್ದಾರಲ್ವಾ? ಹೌದು ಚಂದ್ರು ಅವರೇ, ಎಲ್ಲರೂ ಗುಣವಾಗ್ತಿದ್ದಾರೆ. ಒಳ್ಳೇದು ಒಳ್ಳೇದು. ಗುರುಗಳೇ, ಈ ಶಾಂತನು ಅನ್ನೋರು ಯಾರು, ಎಲ್ಲಿಂದ ಬಂದ, ಅದ್ರ ಬಗ್ಗೆ ಏನಾದರೂ ಗೊತ್ತಾ ನಿಮಗೆ? ಅವನು ಎಲ್ಲರ ಹಾಗೆ ಆಶ್ರಮಕ್ಕೆ ಬಂದ. ಅವನೇ ಹೇಳಿದ ಹಾಗೆ ಸೌಪರ್ಣಿಕಾ ದೇವಿಯವರೇ ನೀನು ಆಶ್ರಮಕ್ಕೆ ಹೋಗು, ನಿನ್ನ ಕಾಯಿಲೆ ಗುಣವಾಗುತ್ತೆ ಅಂತ ಹೇಳಿದ್ರು. ಸರಿ ಸರಿ. ಗುರುಗಳೇ, ಆ ವ್ಯಕ್ತಿ ಹೇಗೆ, ಅವನ ಗುಣಗಳು ಹೇಗೆ, ಅವನು ನೋಡೋಕೆ ಯಾರು ಬರ್ತಾರಾ? ವ್ಯಕ್ತಿಗತವಾಗಿ ಆತ ಒಳ್ಳೆ ಮನುಷ್ಯನೇ. ಅವನ್ನ ನೋಡೋದಕ್ಕೆ ಇಲ್ಲಿವರೆಗೆ ಆಶ್ರಮಕ್ಕೆ ಯಾರೂ ಬಂದಿಲ್ಲ. ಇತ್ತೀಚೆಗೆ ಅವನು ಆಶ್ರಮದಿಂದ ಹೊರಗೆ ಹೋಗ್ತಾನೆ, ಹೋದವನು ಬೇಗನೆ ಬಂದ್ಬಿಡ್ತಾನೆ. ಹಾಗಾಗಿ ಅವನಿಗೆ ಏನು ಕೇಳಕ್ಕೆ ಹೋಗಲಿಲ್ಲ. ಓ ಹೌದಾ? ಯಾಕೆ, ಏನಾದರೂ ಸಮಸ್ಯೆನಾ? ಛೇ, ಸಮಸ್ಯೆ ಏನೂ ಇಲ್ಲ. ಇತ್ತೀಚೆಗೆ ಮನೆಗೆ ಕೂಡ ಬರ್ತಾ ಇದ್ದಾನೆ, ಅದಕ್ಕೆ ಸ್ವಲ್ಪ ವಿಚಾರಿಸಿದೆ ಅಷ್ಟೇ. ಮುಂಚೆ ಸ್ವಲ್ಪ ವಿಚಿತ್ರವಾಗಿಯೇ ವರ್ತಿಸ್ತಿದ್ದ, ಆದರೆ ಈಗ ಆಶ್ರಮದವ್ರ ಜೊತೆಗೆ ಚೆನ್ನಾಗೇ ನಡ್ಕೊಳ್ತಾನೆ. ರಾಧಿಕಾ ಬಗ್ಗೆ, ಜಾನಕಿ ಬಗ್ಗೆ ಅವನಿಗೂ ಗೌರವ ಇದೆ. ಆದರೆ ಒಂದು ಸಲ ಅವನು ಅತಿಯಾಗಿ ಆಡಿದ್ದೂ ಇದೆ. ಅತಿಯಾಗಂದ್ರೆ ಯಾವ ರೀತಿ? ಆಶ್ರಮದಲ್ಲಿ ತನ್ನ ಕೋಣೆಯಲ್ಲಿರೋ ಎಲ್ಲ ವಸ್ತುಗಳನ್ನು ಒಡೆದು ಹಾಕಿದ್ದ. ಕೇಳಕ್ಕೆ ಹೋದ ನಮ್ಮವ್ರಿಗೆ ಬಾಯಿಗೆ ಬಂದಾಗ ಮಾತಾಡಿದ್ದ. ಆ ವಿಷಯವಾಗಿ ನಾನು ಕೂಡ ಅವನ ಜೊತೆ ಮಾತಾಡಿದ್ದೆ. ಏನು ಹೇಳಿದೆ ಅದಕ್ಕೆ? ನಮ್ಮ ತಾಯಿ ಈ ಊರಿಗೆ ಬಂದಿದ್ದಾರೆ ಅಂತ ಯಾರೋ ಫೋನ್ ಮಾಡಿ ಹೇಳಿದ್ರು. ಅಲ್ಲಿ ಹೋಗಿ ನೋಡಿದ್ರೆ ಅವರು ಬಂದೇ ಇರಲಿಲ್ಲ.
ನನ್ನ ತಾಯಿ ವಿಷಯದಲ್ಲಿ ಮೋಸ ಮಾಡಿದ್ರು ಅಂತ ಏನೇನೋ ಹೇಳ್ತಿದ್ದ. ನೀವು ಇಷ್ಟೊಂದು ಅವನ ಬಗ್ಗೆ ವಿಚಾರಿಸೋದನ್ನು ನೋಡಿದ್ರೆ ಏನೋ ಸಮಸ್ಯೆ ಇರಬೇಕು ಅಲ್ವಾ? ಚಚೆ ಹಾಗೇನೂ ಇಲ್ಲ. ಮನೇಲಿರೋರಿಗೆಲ್ಲ ಒಳ್ಳೆ ಗೌರವ ಕೊಡ್ತಾನೆ. ಅಣ್ಣ ಅದಕ್ಕೆ ಕೂಡ ತುಂಬ ಇಷ್ಟಪಡ್ತಾರೆ ಅವನ್ನ. ಹೌದೌದು, ಆತ ತುಂಬ ಒಳ್ಳೆ ಹುಡುಗನೇ. ರಾಧಿಕನ ಬಗ್ಗೆ ತುಂಬ ಗೌರವ ಇಟ್ಕೊಂಡಿದ್ದಾನೆ. ರಾಧಿಕಾನಿಂದಲೇ ತಾನು ಗುಣ ಆಗ್ತಿರೋದು ಅಂತ ತುಂಬ ಸಲ ಹೇಳ್ತಿದ್ದ. ಸರಿ ಗುರುಗಳೇ, ನಾನೇನು ಬರ್ತೀನಿ. ಕೃಷ್ಣ ಕೃಷ್ಣ. ಗುರುಜಿ, ನಿಮ್ಮ ಹತ್ರ ಮಾತಾಡ್ಕೊಂಡು ಹೋದ್ರಲ್ಲ, ಅವರು ದೇಸಾಯಿಗಳ ತಮ್ಮ ಅಲ್ವಾ? ಹೌದು ಶಾಂತನು, ನಿನ್ನ ಬಗ್ಗೆನೇ ತುಂಬ ವಿಚಾರಿಸ್ತಿದ್ರು. ನನಗೆ ಗೊತ್ತಿರೋದನ್ನ ಹೇಳಿದೆ. ನನ್ನ ಬಗ್ಗೆ ವಿಚಾರಿಸಿದ್ರ? ಏನಂತೆ? ದೇಸಾಯಿಗಳು ಸೌಪರ್ಣಿಕಾ ದೇವಿಯವರು ನಿನ್ನ ಬಗ್ಗೆ ತುಂಬ ಒಳ್ಳೆಯದನ್ನೇ ಮಾತಾಡಿದ್ರು. ಅದನ್ನು ಹೇಳಿದ್ರು, ಬೇರೆ ಏನೂ ಇಲ್ಲ. ಹೌದಾ? ಸರಿ ಶಾಂತನು, ನನಗೆ ಕೆಲಸ ಇದೆ, ನಾನು ಹೊರಡ್ತೀನಿ. ಸರಿ ಗುರುಜಿ. ನಿನ್ನ ಕೊನೆಗಾಲ ಹತ್ರ ಬಂತು ಶಾಂತನು. ಚಿಕ್ಕ ಯಜಮಾನ್ರಿಗೆ ಬಂದಿರೋ ಅನುಮಾನ ಹಾಗೆ ಇರಲಿ ಅಂತ ಆ ದೇವ್ರ ಹತ್ರ ನಾನು ಬೇಡ್ಕೋತೀನಿ. ಇನ್ನು ಮುಂದೆ ಇವರಿಂದ ಅದು ಹೇಗೆ ಪಾರಾಗ್ತೀಯೋ ನಾನು ನೋಡ್ತೀನಿ. ಈ ಶಾಂತನು ಅದಕ್ಕೆ ಹತ್ರ ವಿಶ್ವಾಸ ಗಳಿಸಿದಾನಲ್ಲ. ನಮ್ಮ ಅದಕ್ಕೆ ಸಾಮಾನ್ಯವಾಗಿ ಯಾರನ್ನು ನಂಬಲ್ಲ. ಅಂಥದ್ರಲ್ಲಿ ಅವನು ನಂಬಿದ್ದಾರೆ ಅಂದ್ರೆ ಇದೆಲ್ಲ ಹೇಗೆ ಸಾಧ್ಯ? ಈ ಶಾಂತನ ಬಗ್ಗೆ ಅದಕ್ಕೆ ಹತ್ರ ಹೇಗೆ ಹೇಳೋದು? ಚಂದ್ರು, ಚಂದ್ರು, ಅದಕ್ಕೆ ಏನ್ ಹಾಗೆ ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ, ಏನೂ ಇಲ್ಲ ಅದಕ್ಕೆ. ಓ, ಶಾರದಾ ಬಗ್ಗೆ ಇನ್ನೂ ಯೋಚನೆ ಮಾಡ್ತಿದ್ಯಾ? ಅವಳು ಹಾಗಂತ ಗೊತ್ತಾದ್ಮೇಲೆ ಯೋಚನೆ ಮಾಡಿ ಏನು ಪ್ರಯೋಜನ ಹೇಳು? ನಮ್ಮ ಮನೆಗೆ ಅವಳಿಂದ ಸಮಸ್ಯೆ ಆಗ್ದಿರೋ ಹಾಗೆ ನಾವು ನೋಡ್ಕೋಬೇಕು ಅಷ್ಟೇ. ಸರಿ ಅದಕ್ಕೆ. ತುಂಬಾ ಹೊತ್ತಾಯ್ತು, ಹೋಗಿ ಮಲ್ಕೋ. ಅದಕ್ಕೆ ಏನ್ ಹೇಳು ಚಂದ್ರು? ಅದಕ್ಕೆ ಈ ಶಾಂತನು ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಶಾಂತನುನ ತುಂಬಾ ಒಳ್ಳೆ ಹುಡುಗ. ಆಗಾಗ ಮನೆಗೆ ಬರ್ತಿರ್ತಾನೆ. ನಿಮ್ಮ ಮಗಳು ಮತ್ತೆ ಮನೆಗೆ ವಾಪಸ್ ಬಂದೇ ಬರ್ತಾಳೆ ಅಂತ ನನ್ನಲ್ಲಿ ಇಷ್ಟೊಂದು ನಂಬಿಕೆ ಹುಟ್ಟಿಸ್ತವನೇ ಅವನು. ಅದಕ್ಕೆ ಹೋಗಿ ಹೋಗಿ ಅವನ ಮಾತು ನಂಬ್ತಾ ಇದ್ದೀರಲ್ಲ ನೀವು. ನಂಬಿಕೆ ಕಳ್ಕೊಂಡಿದ್ದು ನನ್ನಲ್ಲಿ ನಂಬಿಕೆ ಮೂಡಿಸ್ತವನೇ ಅವನು. ಅವನ ನಂಬದೆ ಇನ್ಯಾರನ್ನು ನಂಬಲಿ? ಚಂದ್ರು, ನಿಮ್ಮ ಮಗಳು ನಿಮಗೆ ವಾಪಸ್ ಸಿಗ್ಲಿ ಅಂತ ದೇವಸ್ಥಾನಕ್ಕೆ ಹೋಗಿ ಪೂಜೆನೂ ಮಾಡಿಸ್ಕೊಂಡ್ ಬಂದಿದ್ದ. ಅದಕ್ಕೆ ಅವನು ಯಾರೋ ಏನೋ ಯಾವ ಉದ್ದೇಶ ಇಟ್ಕೊಂಡು ಈ ಮನೆಗೆ ಬಂದಿದ್ದಾನೋ. ಸುಮ್ಮನೆ ನಾವ್ಯಾಕೆ ಅವನು ನಂಬೇಕಲ್ವಾ? ಆದಷ್ಟು ಹೊರಗ್ನವರಿಂದ ನಾವು ದೂರ ಇಟ್ಬಿಡೋಣ. ನೀನು ಹೇಳ್ತಾ ಇರೋದು ನಿಜ ಚಂದ್ರು. ಆದರೆ ಶಾಂತನು ಅಂಥವನಲ್ಲ. ಅವನಿಗೆ ನನ್ನ ಬಗ್ಗೆ, ಈ ಮನೆ ಬಗ್ಗೆ, ಇವ್ರ ಬಗ್ಗೆ ತುಂಬಾನೇ ಗೌರವ ಇದೆ ಗೊತ್ತಾ? ಅದೇ ಯಾಕೆ ಏನು ಉದ್ದೇಶ ಇಲ್ಲದೆ ಇಷ್ಟೆಲ್ಲ ಮಾಡ್ತಾ ಇದ್ದಾನೆ ಅಂದ್ರೆ ಅದಕ್ಕೆ ಬಲವಾದ ಕಾರಣ ಇರ್ಬೇಕಲ್ಲ. ಅದೇ ಏನು? ಅದನ್ನು ಕೇಳಿದೆ. ಈ ಮನೆ ಬಗ್ಗೆ ಅವನಿಗೆ ಕೃತಜ್ಞತೆ ಇದೆಯಂತೆ. ಆಶ್ರಮಕ್ಕೆ ದಾರಿ ತೋರಿಸ್ತವ್ರೆ ನೀವು, ಅದರಿಂದ ನಾನು ವಾಸಿ ಆಗ್ತಿದ್ದೀನಿ ಅಂತ ತುಂಬಾ ಖುಷಿ ಪಟ್ಬಿಟ್ಟ. ಅದಕ್ಕೆ ನಮ್ಮ ಮೇಲೆ ಇಷ್ಟೊಂದು ಗೌರವ ಅಂತೆ. ಚಂದ್ರು, ಇನ್ನೊಂದು ವಿಷಯ ಗೊತ್ತಾ ನಿಮಗೆ?
ನಮ್ಮ ಮಗಳು ಬದುಕೇ ಇಲ್ಲ ಅಂತ ನಾವು ಅನ್ಕೊಂಡಿದ್ವಲ್ಲ. ಹೌದು, ಆದ್ರೆ ಈ ಫೋಟೋ ವಿಚಾರ ಯಾರಿಗೂ ಗೊತ್ತಾಗೋದು ಬೇಡ. ಗೊತ್ತಾದ್ರೆ ನಿಮ್ಮ ಮಗಳಿಗೆ ತೊಂದರೆ ಆಗ್ಬೋದು. ಆದ್ರೆ ಏನದಕ್ಕೆ? ಅದು ದೇವಸ್ಥಾನಕ್ಕೆ ಹೋಗಿ ಅವನ ಪ್ರಸಾದ ತಂದ್ಕೊಟ್ಮೇಲೆ ನನ್ನ ಮಗಳು ವಾಪಸ್ ಬರ್ತಾಳೆ ಅನ್ನೋ ನಂಬಿಕೆ ನನಗೆ ಜಾಸ್ತಿ ಆಗಿದೆ. ದಿನ ಕನ್ಸಲ್ಲಿ ಬರ್ತಾಳೆ ಅವಳು, ಗೊತ್ತಾ? ಅದಕ್ಕೆ ನಿಮ್ಮ ನಂಬಿಕೆ ಬಗ್ಗೆ ನಾನು ಪ್ರಶ್ನೆ ಮಾಡಕ್ ಹೋಗಲ್ಲ. ನಮ್ಮ ವಿಚಾರಲ್ಲಿ ನಾವು ನೋಡ್ ಚಂದ್ರು, ಶಾಂತನು ನೀನು ಯೋಚನೆ ಮಾಡ್ತಿರೋ ರೀತಿಯಲ್ಲಿ ಇರೋನಲ್ಲ. ಅವನ ಬಗ್ಗೆ ನನಗೆ ನಂಬಿಕೆ ಇದೆ. ಶಾಂತನು ಅದಕ್ಕೆ ಇಷ್ಟೆಲ್ಲ ನಂಬಿಸ್ಬಿಟ್ಟಿದ್ದಾನಲ್ಲ, ಇಷ್ಟು ವ್ಯವಸ್ಥಿತವಾಗಿ ಸಂಚು ಮಾಡ್ತಾ ಇದ್ದಾನಲ್ಲ, ಇದಕ್ಕೆ ಸಹಾಯ ಮಾಡ್ತಿರೋರು ಯಾರಿರ್ಬೋದು? ಕಳ್ಳರು ಸಿಕ್ಕಾಕೊಂಡ್ರೆ ಅವ್ರ ಮುಖಗಳು ಹೀಗೆ ಇರೋದು. ಏನ್ ಸಮಾಚಾರ? ಹೌದಾ? ಹಾಗೇನಿಲ್ವಲ್ಲ? ಹಾ, ಮಾತಲ್ಲ ಹಾಗೆ ಹೇಳ್ತಿದ್ದೀರಾ, ಆದ್ರೆ ನಿಮ್ಮ ಮುಖಗಳು ಹಾಗೆ ಇರೋದು. ನಂಜು, ಅಕ್ಕ ತಮ್ಮ ಅಂದ್ರೆ ಇವ್ರಿಗೆ ಯಾವಾಗ್ಲೂ ಹಿಂಗೇನೆ ತಾತ್ಸಾರ ಮಾಡ್ತಾರೆ. ಬಾ ಹೋಗೋಣ. ನಿಂತ್ಕೊಳ್ಳೆ. ಯಾಕೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಇಲ್ವಾ? ನೀವ್ ಯಾವಾಗ್ಲೂ ಹಿಂಗ್ ನಮ್ಮ ಮೇಲೆ ಅನುಮಾನ ಪಡ್ತಾ ಇದ್ರೆ ನಿಮ್ ಮುಂದೆ ನಿಲ್ಲೋದಾದ್ರೆ ಹೆಂಗೆ? ನಿಮ್ಗೆ ಏನಂತ ಉತ್ತರ ಕೊಡ್ಬೇಕು? ಈಗ್ಲೂ ನೋಡಿ ಹೆಂಗ ಅನುಮಾನದಿಂದ ನೋಡ್ತಿದ್ದೀರಾ. ಅನುಮಾನದಿಂದ ನೋಡಬಾರ್ದಿತ್ತು ಅಲ್ಲ? ಪಾಪ, ನೀವಿಬ್ರು ತುಂಬಾ ಒಳ್ಳೆಯವರು. ನೀವು ಒಳ್ಳೆಯವರಾಗಿದ್ರೆ ನಾನು ಅದಕ್ಕೆ ಮಾತಾಡುವಾಗ ಯಾಕೆ ಕದ್ ಕೇಳಿಸ್ಕೊತಾ ಇದ್ರೆ? ನಾನು ಬಂದಿದ ತಕ್ಷಣ ಯಾಕೆ ಕದ್ ಓಡೋಗ್ತಾ ಇದ್ರೆ? ಎದುರುಗಡೆನೆ ನಿಂತು ಮಾತಾಡ್ಬೋದಿತ್ತಲ್ಲ. ಅದಿರ್ಲಿ, ಶಾಂತನು ಜೊತೆ ಸ್ನೇಹ ಬೆಳೆಸಿ ಎಷ್ಟು ದಿನ ಆಯ್ತು? ಅಯ್ಯ, ಆ ಅಬ್ಬೆಪಾರಿ ಜೊತೆಗೆ ನಮ್ದೆಂತ ಸ್ನೇಹ? ನಿಮ್ಗೆಲ್ಲೋ ಭ್ರಾಂತಿ. ಏಯ್, ನಿಜ ಹೇಳಿದ್ರೆ ಈ ಮನೇಲಿ ಜಾಗ ಇಲ್ಲ ಅಂದ್ರೆ ನಿಮ್ಮಿಬ್ರು ಹೇಗೆ ಜಾಗ ಖಾಲಿ ಮಾಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಂಜು, ಅನುಮಾನದ ಪ್ರಾಣಿಗಳ ಹತ್ರ ನಮ್ದೆಂತ ಮಾತು? ಬಾ ಹೋಗೋಣ. ನಿಂತ್ಕೊಡೆ. ನಿಮ್ಮ ಸಹಾಯ ಇಲ್ಲದೆ ಆ ಶಾಂತನು ಇಲ್ಲಿಗೆ ಬರಕ್ ಸಾಧ್ಯನೇ ಇಲ್ಲ. ಅವನೇನು ಚಿಕ್ಕ ಮಗುನ ಕೈ ಹಿಡಿದು ಕರ್ಕೊಂಬಂದು ದೇಸಾಯಿಗಳ ಮನೆ ಇದೆ ಅಂತ ತೋರಿಸೋದಕ್ಕೆ ನಿಮ್ಮ ಅತ್ತಿಗೆಗೆ ಸಹಾಯ ಆಗಲಿ ಅಂತ ಬಂದಿದ್ದಾನಷ್ಟೇ. ನಮ್ಮ ಅತ್ತಿಗೆಗೆ ಸಹಾಯ ಆಗುತ್ತೋ ಇಲ್ವೋ, ನಿಮ್ಗಂತೂ ಭಾಳ ಹೆಲ್ಪ್ ಆಗುತ್ತಲ್ವಾ? ಹೌದಾ? ಅದೇಗೆ ಸ್ವಲ್ಪ ಬಿಡ್ಸಿ ಹೇಳಿ ಬಾವ. ಅದನ್ನು ಬೇರೆ ಬಿಡಿಸಿ ಹೇಳ್ಬೇಕಾ? ಅಕ್ಕ ತಮ್ಮ ಪ್ರಳಯಾಂತಕರು ಮನಸ್ಸಿನಲ್ಲಿ ಯಾವ್ಯಾವ ದುರುದ್ದೇಶಗಳು ಇಟ್ಕೊಂಡಿದ್ದೀರೋ ಯಾರು ಗೊತ್ತು? ನಿಮ್ಮಿಬ್ರು ಹಿಡನ್ ಅಜೆಂಡಾದಲ್ಲಿ ಯಾರ ಮನೆ ಹಾಳು ಮಾಡ್ಬೇಕು ಅಂತಿದ್ಯೋ ಯಾರು ಗೊತ್ತು? ನಿಮ್ಮ ಜೀವನದಲ್ಲಿ ಯಾರಿಗಾರು ಒಳ್ಳೆ ಕೆಲಸ ಮಾಡಿರೋ ಉದಾಹರಣೆನೇ ಇಲ್ಲ. ನಿಮ್ಮಿಬ್ರು ನೇರವಾಗಿ ಕೇಳ್ತಾ ಇದ್ದೀನಿ, ನಿಮ್ದು ಶಾಂತನದು ಎಂತ ಸ್ನೇಹ ಅಂತ ನನಗೆ ಗೊತ್ತಾಗ್ಬೇಕು. ಅಲ್ಲ ರೀ, ಶಾಂತನನ್ನ ನೀವ್ ಯಾಕೆ ದ್ವೇಷ ಮಾಡ್ತಿದ್ರಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅವನಲ್ಲಂತೂ ನಮ್ಗೆ ಯಾವ ಲೋಪನೂ ಕಾಣಿಸ್ತಿಲ್ಲ. ಮುಂದೆ ನಾವಿಬ್ರು ಅವನ ಜೊತೆ ಸ್ನೇಹ ಮಾಡೋದ್ರಲ್ಲಿ ತಪ್ಪೇನಿದೆ? ಬಾಯಿ ತುಂಬಾ ಅಕ್ಕ ಅಂತ ಬೇರೆ ಕರೀತಾನೆ. ಸ್ನೇಹ ಮಾಡೋದಿರ್ಲಿ, ನಿಮ್ಮಿಬ್ರಲ್ಲಿ ಒಬ್ರು ಅವನ ಹತ್ರ ಮಾತಾಡಿದ್ರು ಆಗ ಗೊತ್ತಾಗುತ್ತೆ ನಾನೆಂತ ಕೆಟ್ಟ ಮನುಷ್ಯ ಅಂತ. ಅಕ್ಕ, ವೆರಿ ಗುಡ್. ನಾವು ಹೀಗೆ ಮೇಂಟೈನ್ ಮಾಡಬೇಕು. ನಿನ್ನ ಗಂಟಲು ಹರ್ಕೋತಾನೆ ಇರಲಿ, BP ರೈಸ್ ಮಾಡ್ಕೋತಾನೆ ಇರಲಿ. ರಾಧಿಕಾಯಿ ಮನೆಯಿಂದ ತೊಲಗೋವರೆಗೂ ನಾವು ನಮ್ಮ ಪ್ರಯತ್ನ ಬಿಡಬಾರ್ದಷ್ಟೆ. ರಾಧಿಕಾ, ಶಾಂತನು ಬಗ್ಗೆ ಸ್ವಲ್ಪ ಹುಷಾರಾಗಿರಮ್ಮ. ಯಾಕೆ ಚಿಕ್ಕ ಯಜಮಾನ್ರೆ, ಏನಾಯ್ತು? ನಾನು ಯಾವುದನ್ನು ಸಾಮಾನ್ಯವಾಗಿ ನಂಬಲ್ಲ. ಪ್ರತ್ಯಕ್ಷವಾಗಿ ಕಂಡ್ರು 10 ಸಲ ಅದ್ರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ತಗೋತೀನಿ. ಶಾಂತನು ಬಗ್ಗೆ ಆಶ್ರಮದಲ್ಲಿ ಗುರೂಜಿ ಹತ್ರ ಎಲ್ಲ ವಿಚಾರಿಸ್ದೆ. ನನಗನ್ನಿಸ್ತಾ ಇದೆ ಅವನು
ಕೇವಲ ಟ್ರೀಟ್ಮೆಂಟ್ಗೋಸ್ಕರ ಆಶ್ರಮಕ್ಕೆ ಬಂದಿಲ್ಲ, ಬೇರೆ ಏನೋ ಉದ್ದೇಶ ಇಟ್ಕೊಂಡು ಬಂದಿದ್ದಾನೆ. ರಾಧಿಕಾ, ಇನ್ಮೇಲಿಂದ ನೀನು ಅವ್ನಿಗೆ ಔಷಧಿ ಮಾಡಿಕೊಡ್ಬೇಡಮ್ಮ. ಅವನನ್ನು ಆಶ್ರಮದಿಂದ ಹೊರಗೆ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಹೌದಮ್ಮ ರಾಧಿಕಾ, ನಾನು ಸರಿಯಾದ ನಿರ್ಧಾರ ತಗೊಂಡಿದ್ದೀನಿ. ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇದ್ದಕ್ಕಿದ್ದ ಹಾಗೆ ಈ ರೀತಿ ಯಾಕೆ ನಿರ್ಧಾರ ತಗೊಂಡ್ರಿ? ಯಜಮಾನ್ರಿಗೆ ಗೊತ್ತಾದರೆ ಬೇಜಾರು ಮಾಡ್ಕೋತಾರೆ. ಅಣ್ಣನ ಹತ್ರ ನಾನು ಮಾತಾಡ್ತೀನಮ್ಮ. ಇನ್ಮೇಲಿಂದ ನೀನು ಆಶ್ರಮಕ್ಕೆ ಹೋಗೋದು ಬೇಡ. ಹೋಗಬೇಕು ಅಂತ ಅನ್ಸಿದ್ರು ಆ ಶಾಂತನಿಗೆ ಔಷಧಿ ಮಾಡಿಕೊಡ್ಬೇಡ. ಯಾಕೆ? ಏನಾಯ್ತು? ಆ ಶಾಂತನು ಸಾಮಾನ್ಯತವನಲ್ಲ. ಶಾರದಕ್ಕನ್ ಭೇಟಿ ಮಾಡಿದ್ದಾನೆ. ಶಾರದಕ್ಕನ್ ಭೇಟಿ ಮಾಡಿದ್ದಾನೆ ಅಂದ್ರೆ ನೀನೇ ಯೋಚನೆ ಮಾಡು. ಅವನ ಮನಸ್ಸಿನಲ್ಲಿ ಕೆಟ್ಟ ಉದ್ದೇಶ ಇಲ್ಲದೆ ಆಶ್ರಮದಲ್ಲಿ ಇರೋಕೆ ಹೇಗೆ ಸಾಧ್ಯ? ಅದಕ್ಕೆ ಅವನನ್ನು ಆಶ್ರಮದಿಂದ ಹೊರಗಾಗ್ತೀನಿ. ಅವನು ಹೋಗಿ ಬೆಟ್ಟಗೌಡ್ರ ಮನೆಯನ್ನ ಸೇರ್ಕೊಳ್ಳಿ. ದುಡುಕ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಇಲ್ಲಮ್ಮ ರಾಧಿಕಾ, ನಾನು ಸರಿಯಾದ ನಿರ್ಧಾರನೇ ತಗೊಂಡಿದ್ದೀನಿ. ಅಲ್ಲಮ್ಮ, ನಮ್ಗೆ ನಮ್ಮ ಮನೆತನಕ್ಕೆ ಕೇಡು ಬಯಸುವಂತ ಆ ಶಾರದಕ್ಕ ಜೊತೆ ಯಾಕೆ ಸೇರ್ಕೊಂಡ ಇವನು? ಅಲ್ಲಿ ಏನ್ ಕೆಲಸ ಇವನ್ಗೆ?